ನಾನು ಒಬ್ಬ ಬಡ ರೈತ ಕುಟುಂಬದಿಂದ ಬಂದವನು. ನನಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ. ನನಗೆ ಕಾಂಗ್ರೆಸ್ ಪಕ್ಷ 2 ಬಾರಿ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಿಂದ ನನಗೆ ಟಿಕೆಟ್ ಕೊಟ್ಟಿತ್ತು, 2012ರಲ್ಲಿ ಮತ್ತು 2018ರಲ್ಲಿ. 2018ರಲ್ಲಿ ಭಾಳ ಕಮ್ಮಿ ಅಂತರದಿಂದ 1800 ಬರೀ 185 ವೋಟ್ಗಳ ಅಂತರದಲ್ಲಿ ನಾನು ಸೋತೆ. ತದನಂತರ ನನಗೆ KPCCಯಿಂದ ಜನರಲ್ ಸೆಕ್ರೆಟರಿಯಾಗಿ ನೇಮಕ ಮಾಡಿ KPCC ವಕ್ತಾರನಾಗಿ ಕೆಲಸ ಮಾಡುವಂಥದ್ದಕ್ಕೆ ನನಗೆ ಅವಕಾಶ ಕೊಟ್ಟಿತ್ತು. ಪ್ರಾಮಾಣಿಕವಾಗಿ ನಾನು ಸಿನ್ಸಿಯರಾಗಿ ಪಕ್ಷದ ನಿಷ್ಠೆಯಾಗಿ ಪಕ್ಷದ ಡಿಫೆಂಡ್ ಮಾಡಿಕೊಳ್ಳುವಂಥದ್ದಲ್ಲಿ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿದ್ದೇನೆ. ಕಳೆದ 2 ವರ್ಷದಿಂದ ಕೊಡಗು ಜಿಲ್ಲೆಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಇನ್ಚಾರ್ಜ್ ಆಗಿ ನಾನು ಕೆಲಸ ಮಾಡಿದ್ದೇನೆ. ಅಲ್ಲಿ 2 ಕ್ಷೇತ್ರದಲ್ಲೂ ನಾವು ಗೆಲ್ಲುವಂಥದ್ದಕ್ಕೆ ನಂದು ಒಂದಷ್ಟು ಅಳಿಲು ಸೇವೆ ಇದೆ. ಈ ಭಾಗದಲ್ಲಿ ಮತದಾರರ ಸಂಖ್ಯೆ 21 ಲಕ್ಷ ಮತದಾರರಿದ್ದಾರೆ. 8 ಅಸೆಂಬ್ಲಿ ಸೆಗ್ಮೆಂಟ್ಸು, 2 ಮಡಿಕೇರಿ ಕೊಡಗಿನ ಜಿಲ್ಲೆದು, 1 ಪಿರಿಯಾಪಟ್ಟಣ, ಹುಣಸೂರು, ಚಾಮುಂಡೇಶ್ವರಿ, ಕೃಷ್ಣರಾಜ, ಚಾಮರಾಜ ಮತ್ತು ನರಸಿಂಹರಾಜ. 8 ಅಸೆಂಬ್ಲಿಗಳ ಪೈಕಿ ಒಕ್ಕಲಿಗ ಸಮುದಾಯ ಒಂದು ಪ್ರಬಲ ಸಮುದಾಯ. ಹೈಯೆಸ್ಟ್ ನಂಬರ್ ಆಫ್ ವೋಟ್ಸು ನಮ್ಮ ಪರಿಶಿಷ್ಟ ಜಾತಿಯವರು ಬಿಟ್ಟರೆ ನೆಕ್ಸ್ಟು ಒಕ್ಕಲಿಗ ಸಮುದಾಯದವರು ಇರುವಂಥದ್ದು ನಾವು ನೋಡ್ಬೋದು. 3ನೇದು ಮುಸ್ಲಿಂ ಸಮುದಾಯದ ವೋಟ್ಗಳಿದ್ದಾವೆ. ನಾನು ಪಕ್ಷದ ಅಭ್ಯರ್ಥಿಯಾಗಿ ನಾನು ಯಾವತ್ತೂ ನನ್ನ ಲೈಫಲ್ಲಿ ಜಾತಿ ರಾಜಕಾರಣ ಮಾಡೋದನ್ನಲ್ಲ. ನಾನು ಯಾವತ್ತೂ ಈ ಜಾತಿಗೆ ಸೇರಿದವನು ಅಂತ ಆ ಜಾತಿ ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಕೆಲಸವನ್ನು ನನ್ನ ಲೈಫಲ್ಲೇ ಮಾಡಿಲ್ಲ. ನಾನು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ದೀನಿ. ಎಲ್ರಿಗೂ ಹೋರಾಟದ ಮೂಲಕ ಒಂದಷ್ಟು ನಮ್ಮಿಂದ ಅನುಕೂಲ ಆಗೋ ರೀತಿಯಲ್ಲಿ ಮೈಸೂರು ನಗರದಲ್ಲಿ ಪ್ರಮುಖವಾಗಿ ಮೈಸೂರು ಜಿಲ್ಲೆ ಮತ್ತು ಮೈಸೂರು ನಗರದಲ್ಲಿ ಕಳೆದ 30 ವರ್ಷಗಳಿಂದ ನಿರಂತರವಾಗಿ ನನ್ನ ಹೋರಾಟ ಇದೆ. ಕಳೆದ 10 ವರ್ಷಗಳಿಂದ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದ ಒಬ್ಬ ಸಂಸದರು ಆಯ್ಕೆಯಾಗಿದ್ದರು BJPಯಿಂದ. ನನಗೆ ಒಂದಷ್ಟು ಸ್ನೇಹಿತರು, ಒಕ್ಕಲಿಗ ಸಮುದಾಯದ ಸ್ನೇಹಿತರು, ಇತರೆ ಸಮುದಾಯದ ಸ್ನೇಹಿತರು ನನ್ನ ಕೇಳ್ತಾ ಇದ್ದಾರೆ, ನನ್ನ ಕೇಳಿದ್ದಾರೆ. ನಾನು ದಯಮಾಡಿ BJPಯವ್ರನ್ನೇ ಕೇಳಿ ಅಂತ ಹೇಳಿದ್ದೀನಿ. ಪ್ರತಾಪ್ ಸಿಂಹರವ್ರನ್ನ ಟಿಕೆಟ್ನ ತಪ್ಪಿಸೋವಂಥದ್ದಕ್ಕೆ ಕಾರಣ ಏನು ಸರ್ ಅಂತ ಕೇಳಿದ್ದಾರೆ. ಅವ್ರಿಗೆ 2 ಬಾರಿ ನಾವು ಮೈಸೂರು ಭಾಗದಲ್ಲಿ ಗೆಲ್ಲಿಸಿದ್ದೋ, ಒಂದು ಸಾರಿ 32,000 ಹಂತ, ಇನ್ನೊಂದು 2019ರಲ್ಲಿ 1,40,000 ಹಂತದಲ್ಲಿ ನಾವು ಗೆಲ್ಲಿಸಿದ್ವಿ. ಅವ್ರನ್ನ ಈ ಸಾರಿ 2024ಕ್ಕೆ 100ಕ್ಕೆ 100ರಷ್ಟು ಪ್ರತಾಪ್ ಸಿಂಹ ಅವರೇ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದ್ದಂಥ ವಿಚಾರ. ಅವ್ರಿಗೂ ಭಾಳ ಕಾನ್ಫಿಡೆನ್ಸ್ ಇತ್ತು. 100ಕ್ಕೆ 100ರಷ್ಟು ನಾನು ಟಿಕೆಟ್ ತರ್ತೀನಿ ಅಂತ ಹೇಳ್ಕೊಳ್ಳುವಂಥ ಕೆಲಸವನ್ನು ಪಾಪ ಮಾಡ್ತಾಯಿದ್ರು. ಅವರಿಗೆ ನೀವು ಟಿಕೆಟ್ ಯಾಕೆ ತಪ್ಪಿಸಿದ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. BJPಯವರು ಸ್ಪಷ್ಟೀಕರಣ ಕೊಡಲಿ, ಇಲ್ಲ ಅಟ್ಲೀಸ್ಟ್ ಸಂಸದರಾದರೂ ಅವರು ಹೇಳುವಂಥ ಕೆಲಸವನ್ನು ಮಾಡಬೇಕು. ಯಾಕೆ ಟಿಕೆಟ್ ಏನಕ್ಕೆ ತಪ್ಪಿತು? ಭ್ರಷ್ಟಾಚಾರದಲ್ಲಿ ಏನಾದರೂ ಸಿಕ್ಕಾಕೊಂಡಿದ್ರಾ? ಇಲ್ಲ ಆಡಿಯೋ ವಿಡಿಯೋ ಇನ್ನೇನಾದರೂ ಇತ್ತಾ? ಇಲ್ಲ ಪಾರ್ಲಿಮೆಂಟ್ ಬಾಂಬ್ ವಿಚಾರದಲ್ಲೇನಾದರೂ ನಿಮಗೇನು ಸಮಸ್ಯೆ ಆಗಿತ್ತಾ? ಇಲ್ಲ ನಿಮ್ಗೆ ನೋಟಿಸ್ ಕೊಟ್ಟಿದ್ರಾ? ಇಲ್ಲ ನಿಮ್ಗೆ ಕರೆದು ನಿಮ್ಗೆ ಹೇಳಿದ್ರಾ? ಏನು ಎತ್ತ ಅನ್ನುವಂಥದ್ದು ಜನಗಳು ಕೇಳ್ತಾ ಇದ್ದಾರೆ. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಪ್ರತಾಪ್ ಸಿಂಹ ಅವರೇ ಅಭ್ಯರ್ಥಿ ಅಂತ ತಲೆಯಲ್ಲಿಟ್ಕೊಂಡು ಕಳೆದ 1.5-2 ವರ್ಷದಿಂದ ನಿರಂತರವಾಗಿ ನಾನು ಕೆಲಸ ಮಾಡಿಕೊಂಡು ನಮ್ಮ ಮುಖಂಡರುಗಳನ್ನು, ಮಾನ್ಯ ಸಿದ್ದರಾಮಯ್ಯನವ್ರನ್ನ ಮತ್ತು DK ಶಿವಕುಮಾರ್ ಅವ್ರನ್ನ ನಾನು ಅವ್ರನ್ನ ಮನವಿ ಮಾಡಿಕೊಂಡು ದಯಮಾಡಿ ನನಗೆ ಟಿಕೆಟ್ ಕೊಡಿ ಸರ್, ಅವನ ವಿರುದ್ಧ ಹೋರಾಟ ಮಾಡುವಂಥದ್ದಕ್ಕೆ, ಅವರ ವಿರುದ್ಧ ಹೋರಾಟ ಮಾಡುವಂಥದ್ದಕ್ಕೆ ನಾನು ಸೂಕ್ತ ಅಭ್ಯರ್ಥಿ ಅಂತ ಜನಗಳು ಮಾತಾಡ್ತಾ ಇದ್ದಾರೆ ಅಂತ ನಾನು ಪ್ರತಾಪ್ ಸಿಂಹ ಅವರೇ ಅಭ್ಯರ್ಥಿ ಆಗ್ತಾರೆ ಅಂತ ಪಟ್ಟಿಡಿದು ಟಿಕೆಟ್ ತಗೊಂಬರುವಂಥ ಕೆಲಸವನ್ನು ಮಾಡಿದೆ. ಆದರೆ ಪ್ರತಾಪ್ ಸಿಂಹ ಅವರು ಹಿಟ್ ವಿಕೆಟ್ ಔಟ್ ಆಗೋದ್ರಲ್ಲ, ಅವ್ರಿಗೆ ಅವರೇ ಹಿಟ್ ವಿಕೆಟ್ ಮಾಡ್ಕೊಂಬಿಟ್ರು. ಯಾಕೆ ಅನ್ನುವಂಥದ್ದು ಅರ್ಥ ಆಗ್ತಾಯಿಲ್ಲ. ಈಗ BJPಯವರು ರಾಜವಂಶಸ್ತ್ರ ದತ್ತುಪುತ್ರ ವರ್ಸಸ್ ಸಾಮಾನ್ಯ ಪ್ರಜೆ. ನಾನು ಬೀದಿನಲ್ಲಿ ಹೋರಾಡುವಂಥ ವ್ಯಕ್ತಿ. ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸಿಂದ ಇಲ್ಲಿ ನಮ್ಮ ಮನೆಯಿಂದ ಕೆಲವು ಟೈಮ್ ನಾನು ನಡ್ಕೊಂಡೇ ಬರ್ತೀನಿ. ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನಾನು ಟ್ರೈನಲ್ಲೇ ಹೋಗೋದು, ಕಾರಲ್ಲಿ ಹೋಗಲ್ಲ, ಇಲ್ಲ ಬಸ್ಸಲ್ಲಿ ಹೋಗ್ತೀನಿ. ನಾನು ಒಬ್ಬ ಸಾಮಾನ್ಯ ಮನುಷ್ಯ. ಚುನಾವಣೆ ನಮ್ಮಿಬ್ಬರಲ್ಲಿ ಏರ್ಪಾಡಾಗಿದೆ. ನಮಗೆ ರಾಜರ ವಂಶಸ್ಥರ ಬಗ್ಗೆ, ಪರ್ಟಿಕ್ಯುಲರಾಗಿ ನಲ್ವಾಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಅವರ ಕೊಡುಗೆಗಳ ಬಗ್ಗೆ ನಾವು ಸಾಕಷ್ಟು ಪ್ರಚಾರ ಮಾಡಿದ್ದೀವಿ. ನಲ್ವಾಡಿ ಕೃಷ್ಣರಾಜ ಒಡೆಯರವರು ಜನಪ್ರತಿನಿಧಿ ಕಾಯ್ದೆಯನ್ನು ಜಾರಿಗೊಳಿಸಿದಂಥ ಏಕೈಕ ಕೀರ್ತಿ
ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಅದು ನಮ್ಮ ಭಾಗದ ರಾಜಮನೆತನದ ನೆಲಮಂಗಲ ಕೃಷ್ಣರಾಜ ಒಡೆಯರಿಗೆ ಸೇರಿದ್ದು. ಕೃಷ್ಣರಾಜ KRS ಡ್ಯಾಮ್ ಕಟ್ಟಿದ್ದಂಥದ್ದು, ರಿಸರ್ವೇಷನ್ ಮೊಟ್ಟ ಮೊದಲಿಗೆ ತಂದಂಥ ಕೀರ್ತಿ ರಾಜರ ಮನೆತನಕ್ಕೆ ಸೇರಿದ್ದಂಥದ್ದು. ರಿಸರ್ವೇಷನ್ ವಿರುದ್ಧ ಇರುವಂಥ ಒಂದು ಪಕ್ಷ, ಜನಪ್ರತಿನಿಧಿ ಕಾಯ್ದೆ ವಿರುದ್ಧ ಇರುವಂಥ ಒಂದು ಪಕ್ಷ, ಸಾಮಾಜಿಕ ನ್ಯಾಯದ ವಿರುದ್ಧ ಇರುವಂಥ ಒಂದು